ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಸಂಪಿಗೆ ಹಳ್ಳಿಯಲ್ಲಂತೂ ಕರುಳು ಹಿಂಡುವ ಘಟನೆ ನಡೆದಿದೆ. ಮಕ್ಕಳಿಂದ ಅಸಡ್ಡೆ, ಬೇಸತ್ತು ಸಾವಿನ ದಾರಿ ಹಿಡಿದ ಹೆತ್ತವರು. ಬೆಂಗಳೂರಿನ ಸಂಪಿಗೆ ಹಳ್ಳಿಯಲ್ಲೊಂದು ಕರುಳು ಹಿಂಡುವ ಘಟನೆ ನಡೆದಿದೆ. ಮಕ್ಕಳಿಂದ ಅಸಡ್ಡೆ, ಬೇಸತ್ತು ಸಾವಿನ ದಾರಿಯನ್ನ ಹಿಡಿದಿದ್ದಾರೆ ಹೆತ್ತವರು. ಪತ್ನಿಯನ್ನ ಕೊಂದು ತಾನು ಆತ್ಮಹತ್ಯೆಗೆ ಶರಣಾದ ವೃದ್ಧ. 77 ವರ್ಷದ ಸುಮಿತ್ರಾ ಪ್ರಸಾದ್ ಕೊಲೆಯಾದ ವೃದ್ಧೆ. ಇನ್ನು ಶಿವಾನಂದಂ ಪ್ರಸಾದ್ ಪತ್ನಿಯನ್ನ ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡ ಪತಿ. ಮಗನ ಮನೆಗೆಂದು ಬಿಹಾರ್ ಮೂಲದ ದಂಪತಿ ಬಂದಿದ್ರು. ಆದ್ರೆ ಮಗ ಸೊಸೆ ಹೆತ್ತವರ ಬಗ್ಗೆ ಅಸಡ್ಡೆ ಮಾಡಿದ್ರು. ಪತ್ನಿಗೆ ಕಣ್ಣಿನ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಇನ್ನು ಪತ್ನಿಗೆ ಕಣ್ಣಿನ ಚಿಕಿತ್ಸೆಯನ್ನ ಕೊಡಿಸಿದ್ರು, ಸರಿ ಹೋಗಿರ್ಲಿಲ್ಲ. ಇಬ್ಬರಿಗೂ ಕೂಡ ವಯೋಸಹಜ ಕಾಯಿಲೆ ವಿಚಾರಕ್ಕೆ ಪ್ರತಿದಿನ ಜಗಳ ಆಗ್ತಾ ಇತ್ತು. ಒಂದ್ ಕಡೆ ಮಕ್ಕಳು ಅಸಡ್ಡೆಯನ್ನ ತೋರಿಸ್ತಾ ಇದ್ರು, ಇನ್ನೊಂದ್ ಕಡೆ ಅನಾರೋಗ್ಯ ಅವರಿಬ್ಬರಿಗೂ ಇತ್ತು. ಇನ್ನು ಬೇಸತ್ತು ಮಲಗಿದ್ದಾಗ ಪತ್ನಿಯನ್ನ ಉಸಿರುಗಟ್ಟಿಸಿ ಶಿವಾನಂದಂ ಕೊಂದಿದ್ದಾನೆ. ಪತ್ನಿಯನ್ನ ಕೊಂದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡ ಶಿವಾನಂದಂ ಸ್ಥಳಕ್ಕೆ ಸಂಪಿಗೆಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇಬ್ಬರು ಮೃತದೇಹಗಳು ಅಂಬೇಡ್ಕರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಮಕ್ಕಳಿಂದ ಅಸಡ್ಡೆ, ಬೇಸತ್ತು ಸಾವಿನ ದಾರಿಯನ್ನ ಹಿಡಿದಿದ್ದಾರೆ. ಇನ್ನು ಮಕ್ಕಳು ಅಸಡ್ಡೆಯನ್ನ ತೋರಿಸಿದ್ದಕ್ಕೆ, ಮಕ್ಕಳು ತಂದೆ ತಾಯಿಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳದಿದ್ದಕ್ಕೆ, ಇನ್ನು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಪತ್ನಿಯನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಇಲ್ಲಿ ಮಗ ಸೊಸೆ ಹೆತ್ತವರ ಬಗ್ಗೆ ಇವರಿಬ್ಬರು ಕೂಡ ಅಸಡ್ಡೆಯನ್ನ ಮಾಡಿದ್ದಾರೆ. ಇನ್ನು ಪತ್ನಿಗೆ ಕಣ್ಣಿನ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಇಲ್ಲಿ ಪತ್ನಿಯನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮಕ್ಕಳ ಅಸಡ್ಡೆ ತೋರಿಸಿದ್ದಕ್ಕೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಸಂಪಿಗೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವೃದ್ಧ ದಂಪತಿ 83 ವರ್ಷದ ಶಿವಾನಂದ ಪ್ರಸಾದ್ ಜೊತೆಗೆ ಅವರ ಪತ್ನಿಯಾದಂತ ಸುಮಿತ್ರಾ ಪ್ರಸಾದ್ ಅಂತಕ್ಕಂಥ 77 ವರ್ಷದ ಪತ್ನಿಯನ್ನ ಕೊಲೆ ಮಾಡಿ ತಾನು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಈ ದಂಪತಿ ಮೂಲತಃ ಬಿಹಾರ ಮೂಲದವರಾಗಿದ್ದಾರೆ. ಬೆಂಗಳೂರಿಗೆ ಕೆಲವು ದಿನಗಳ ಹಿಂದೆ ಅಷ್ಟೇ ಅವರ ಮಗನ ಮನೆಗೆ ಬಂದಿದ್ರು. ಇಲ್ಲಿ ತನ್ನ ಪತ್ನಿಯಾದಂತ ಸುಮಿತ್ರಾ ಪ್ರಸಾದ್ ಅವರಿಗೆ ಕಣ್ಣಿನ ಸಮಸ್ಯೆ ಇತ್ತು, ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಯೂ ಸಹ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಶಿವಾನಂದ ಪ್ರಸಾದ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಸಹ ಕೊಡಿಸ್ತಾ ಇದ್ರು. ಆದ್ರೆ ಯಾವುದೇ ರೀತಿಯಾಗಿ ಚೇತರಿಕೆ ಕಂಡು ಬಂದಿರ್ಲಿಲ್ಲ, ದೃಷ್ಟಿ ದೋಷವು ಸರಿ ಹೋಗಿರ್ಲಿಲ್ಲ. ಮತ್ತೊಂದು ಕಡೆ ಬಿಹಾರದಿಂದ ಬಂದಂತ ಸಂದರ್ಭದಲ್ಲಿ ಅವರ ಪುತ್ರ ಏನು ತನ್ನ ಪಡೆಗೆ ಕೆಲಸಕ್ಕೆ ಹೋಗ್ತಾ ಇದ್ರು. ಪೋಷಕರನ್ನು ಸಹ ಸರಿಯಾಗಿ ಮಾತನಾಡಿಸೋದಿರ್ಲಿ, ಅವರ ಆರೋಗ್ಯವನ್ನ ವಿಚಾರಿಸೋದಿರ್ಲಿ ಏನು ಸಹ ಮಾಡ್ತಾ ಇರ್ಲಿಲ್ಲ. ಏನೋ ಒಂದು ಕಡೆ ಅಸಡ್ಡೆಯನ್ನ ತೋರ್ತಾ ಇದ್ರು ಅನ್ನೋದು ಅವರಿಗೆ ಒಂದು ಕಡೆ ಮನವರಿಕೆ ಆಗ್ತಾ ಇತ್ತು. ಹೀಗಾಗಿ ಏನು ತನ್ನ ಪತ್ನಿಗೆ ಒಂದು ಕಡೆ ಆರೋಗ್ಯ ಸಮಸ್ಯೆ ಇದೆ, ನನಗೂ ಸಹ ವಯಸ್ಸಾಗಿದೆ, ಒಂದು ವೇಳೆ ಏನು ತಾನು ಮಕ್ಕಳು ಅಂತಕ್ಕಂಥವ್ರು ಅವರು ನೋಡ್ಕೊಳ್ತಾ ಇಲ್ಲ. ಹೀಗಾಗಿ ಮನನೊಂದಂತ ಶಿವಾನಂದ ಪ್ರಸಾದ್ ಅವರು ತನ್ನ ಪತ್ನಿಯ ಕುತ್ತಿಗೆಯನ್ನ ಇತ್ತಿಗೆ ಕೊಲೆ ಮಾಡ್ತಾರೆ. ಬಳಿಕ ತಾನೂ ಸಹ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ರೀಸನ್ ಇಷ್ಟೇ, ಅವ್ರಿಗೆ ಒಂದು ಕಡೆ ಪತ್ನಿ ಅನಾರೋಗ್ಯ, ಮತ್ತೊಂದು ಕಡೆ ಮಕ್ಕಳ ಅಸಡ್ಡೆ ಇತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ಯಾರಿಗೂ ಭಾರ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈ ವೃದ್ಧರ ದಂಪತಿ ಒಂದು ಸಾಯುವ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಹೀಗಾಗಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಕಡೆ ಪತ್ನಿನ ಕೊಲೆ ಮಾಡಿ ತಾವು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಸಂಪಿಗೆಹಳ್ಳಿ ಪೊಲೀಸರು UDR ಮತ್ತೆ ಮರ್ಡರ್ ಕೇಸನ್ನು ಸಹ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.